ವೀಕ್ಷಕರೇ, ನೀವು ನೋಡ್ತಿರೋ ವಿ ಟಾಕ್ಸ್. ಇದನ್ನ ವಿಷಯ ಬಂದೇನಪ್ಪ ಅಂದರೆ, ಸೊ ಬಿಗ್ ಬಾಸ್ ಕಡೆಯಿಂದ ಒಂದು ಬಿಗ್ ಆದ ಅಪ್ಡೇಟ್ ಸಿಕ್ಕಿದೆ. ಅದ್ರ ಬಗ್ಗೆ ನಿಮಗೆ ಪೂರ್ತಿಯಾದ ವಿವರವನ್ನು ಹಿಡಿದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಶೇರ್ ಮಾಡಿ. 1K ಸಬ್ಸ್ಕ್ರೈಬರ್ಸ್ ಆಗಿದೆ, ನನಗಂತೂ ತುಂಬ ಖುಷಿ ಆಗ್ತಿದೆ ವೀಕ್ಷಕರೇ. ಅದೆಲ್ಲ ನಿಮ್ಮ ಆಶೀರ್ವಾದದಿಂದ ಆಗ್ತೀವಿ ವೀಕ್ಷಕರೇ. ಸೊ ಇದೇ ರೀತಿ ಸಪೋರ್ಟ್ನ ಮಾಡ್ತಾನೆ ಇರಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ವೀಕ್ಷಕರೇ. ವಿಡಿಯೋನ ಕಂಪ್ಲೀಟಾಗಿ ನೋಡಿ ವೀಕ್ಷಕರೇ. ನಿಮಗೆ ತಿಳಿಸ್ಕೊಟ್ಟಿದ್ದೆ ನಾನು. ಸೊ ಈ ವಾರದ ಕ್ಯಾಪ್ಟನ್ ಯಾರಾಗ್ತಾರೆ ಅಂತ ಬೆಳಗಿನ ಎಪಿಸೋಡಲ್ಲಿ ತಿಳಿಸ್ಕೊಟ್ಟಿದ್ದೆ. ಸೊ ಅದೇ ರೀತಿಯಾಗಿ ವೀಕ್ಷಕರೇ, ಕ್ಯಾಪ್ಟನ್ ಟಾಸ್ಕ್ನಲ್ಲಿ ಒಂದು ಗಡಬಡ ಆದ ಕಾರಣ ಸೊ ಕ್ಯಾಪ್ಟನ್ ಆದ ಧನುಷ್ ಅವರು ಟಾಸ್ಕ್ ಗೆದ್ದು ಕ್ಯಾಪ್ಟನ್ ಆಗಬೇಕಾಗಿದ್ದ ಧನುಷ್ ಅವರು ಕ್ಯಾಪ್ಟನ್ ಆಗಿಲ್ಲ ವೀಕ್ಷಕರೇ. ಸೊ ಅವರ ಬದಲಾಗಿ ಯಾರು ಕ್ಯಾಪ್ಟನ್ ಆಗಿದ್ದು ಅಂತ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಕಂಪ್ಲೀಟಾಗಿ ನೋಡಿ, ಹೇಗೆ ಯಾವ ಟಾಸ್ಕ್ ಕೊಟ್ಟು ಯಾರನ್ನ ಬೇರೆಯವರು ಕ್ಯಾಪ್ಟನ್ ಮಾಡಿದ್ದು ಅನ್ನೋದ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಸೊ ಕ್ಯಾಪ್ಟನ್ ಯಾರಾಗ್ತಾರೆ ಈ ವಾರ ಅನ್ನೋದು ಮನೆಯವರ ಡಿಸಿಷನ್ ಮೇಲೆ ನಿಂತಿದೆ ಅಂತ ಹೇಳ್ಬೋದು. ಸೊ ಏನು ಆ ಡಿಸಿಷನ್ ಅನ್ನೋದಾದರೆ ವೀಕ್ಷಕರೇ, ಸೊ ಮನೆಯವರು ಎಲ್ಲರೂ ಅವರ ಒಪಿನಿಯನ್ ತಿಳಿಸ್ಬೇಕು. ಯಾರಿಗೆ ಮೆಜಾರಿಟಿ ಓಟ್ ಬರುತ್ತೆ ಸೊ ಅವರು ಈ ವಾರದ ಕ್ಯಾಪ್ಟನ್ ಆಗ್ತಾರೆ. ಸೊ ಅದೇ ರೀತಿಯಾಗಿ ವೀಕ್ಷಕರೇ, ಸೊ ನಿಮಗೆ ನೋಡಿರ್ಬೋದು ಲೈಕ್ ಸೂರಜ್ ಹಾಗೂ ಕಾವ್ಯ ಅವರ ನಡುವೆ ಏನಿತ್ತು ಪೈಪೋಟಿ, ಅದೇ ರೀತಿಯಾಗಿ ಇಲ್ಲೂ ಸಹ ಆಗಿರುತ್ತೆ. ಸೊ ಇಲ್ಲಿ ಯಾರೆಲ್ಲ ಧನುಷ್ ಅವ್ರ ಹೆಸರು ಹೇಳ್ತಾರೆ, ಯಾರೆಲ್ಲ ಅಶ್ವಿನಿ ಅವ್ರ ಹೆಸರು ಹೇಳ್ತಾರೆ ಅಂತ ನೋಡೋದಾದ್ರೆ ವೀಕ್ಷಕರೇ, ಧನುಷ್ ಅವರ ಹೆಸರನ್ನ ಯಾರಪ್ಪ ಹೇಳ್ತಾರೆ ಅಂದರೆ ಕಾವ್ಯ, ಸ್ಪಂದನ, ಗಿಲ್ಲಿ, ಇಷ್ಟು ಜನ ಧನುಷ್ ಅವರ ಹೆಸರು ಹೇಳ್ತಾರೆ ವೀಕ್ಷಕರೇ. ಸೊ ಅದೇ ರೀತಿಯಾಗಿ ಇನ್ನು ಅಶ್ವಿನಿ ಅವರ ಹೆಸರು ಯಾರೆಲ್ಲ ಹೇಳ್ತಾರೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ಅದು ರಕ್ಷಿತಾ, ಧ್ರುವಂತ್ ಅವರು ಲೈಕ್ ಅಶ್ವಿನಿ ಅವರ ಹೆಸರನ್ನ ಹೇಳ್ತಾರೆ ವೀಕ್ಷಕರೇ. ಅದೇ ರೀತಿಯಾಗಿ ಈ ವಾರದ ಕ್ಯಾಪ್ಟನ್ ಯಾರಾಗಬೇಕು ಅಂತ ಕಮೆಂಟ್ ಮಾಡಿ ವೀಕ್ಷಕರೇ, ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ಈ ವಾರದ ಕ್ಯಾಪ್ಟನ್ ಯಾರಪ್ಪ ಆಗಿರೋದು ಅಂದರೆ ಅದು ಧನುಷ್ ಅವರು ವೀಕ್ಷಕರೇ. ಸೊ ಒಮ್ಮತದಿಂದ ಧನುಷ್ ಅವರು ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ ವೀಕ್ಷಕರೇ. ಯಾರಿಗೆಲ್ಲ ಧನುಷ್ ಅವರು ಕ್ಯಾಪ್ಟನ್ ಆಗಬೇಕು ಅನಿಸುತ್ತೆ ಅವರೆಲ್ಲ ರೆಡ್ ಆರ್ಟ್ನ ಕಮೆಂಟ್ ಮಾಡಿ. ಯಾರೆಲ್ಲ ಅಶ್ವಿನಿ ಅವರು ಕ್ಯಾಪ್ಟನ್ ಆಗಬೇಕು ಅಂತ ಅನಿಸುತ್ತೆ ಅವರೆಲ್ಲ ಬ್ಲೂ ಆರ್ಟ್ನ ಕಮೆಂಟ್ ಮಾಡಿ ವೀಕ್ಷಕರೇ. ಸೊ ಇಷ್ಟ ಆಗಿತ್ತು. ಅದರ ನಂತರ ಲೈಕ್ ಕ್ಯಾಪ್ಟನ್ಸ್ ಯಾರಾಗಬೇಕು ಅಂತ ಡಿಸೈಡ್ ಮಾಡೋ ಲೈಕ್ ಆ ಹೊತ್ತಲ್ಲಿ ಈ ಜಗಳ ನಡೆದಿದೆ ಅಂತ ಅನ್ಕೋತೀನಿ ವೀಕ್ಷಕರೇ. ಏನಕ್ಕಪ್ಪ ಅಂದರೆ ಕಳಪೆ ಎಲ್ಲ ನಾಳೆ ಸಿಗೋದು ನಿಮಗೆ, ಯಾರು ಕಳಪೆ ಯಾರು ಉತ್ತಮ ಅಂತ. ಬಟ್ ಇದೊಂದು ಲೈಕ್ ಕ್ಯಾಪ್ಟನ್ ಯಾರಾಗಬೇಕು ಅಂತ ಡಿಸಿಷನ್ ಮಾಡೋ ಟಾಸ್ಕ್ ಆಗಿದ್ದರಿಂದ ಇಲ್ಲಿ ಅಶ್ವಿನಿ ಅವರು ಹಾಗೂ ಗಿಲ್ಲಿ ಅವರು ತುಂಬ ಜಗಳ ಆಡ್ತಿದ್ದಾರೆ ಅಂತ ಹೇಳ್ಬೋದು. ಸೊ ಲೈಕ್ ಗಿಲ್ಲಿ ಅವ್ರಿಗೆ ಅಶ್ವಿನಿ ಅವ್ರು ಹೇಳ್ತಾರೆ, ನೀನು ಬರೀ ತಿನ್ನೋಕ್ಕೆ ಉಣ್ಣೋಕ್ಕೆ ಮನಿಕೊಳ್ಳೋಕ್ಕೆ ಮಾತ್ರ ಇಲ್ಲಿಗೆ ಬಂದಿರೋದು ಅಂತಲೂ ಹೇಳ್ತಾರೆ ವೀಕ್ಷಕರೇ. ಸೊ ಅದಕ್ಕಾಗಿ ಅದಕ್ಕೆ ಬಂದಿರೋದು ಅಂತ ಗಿಲ್ಲಿ ಅವರು ಹೇಳ್ತಾರೆ. ಸೊ ಅದಾಗಿತ್ತು ವೀಕ್ಷಕರೇ, ಅಷ್ಟಿನ ಕತೆ. ಸೊ ಅಲ್ಲಿ ಲೈಕ್ ಯಾರನ್ನ ಸೆಲೆಕ್ಟ್ ಮಾಡಿದ್ರು, ಯಾರು ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಲೈಕ್ ನಿಮಗೆ ತಿಳಿಸ್ಕೊಡುತ್ತೆ. ಅದು ಧನುಷ್ ಅವರು ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ. ಸೊ ಕನ್ಫರ್ಮ್ ಆದರೆ ಪಕ್ಕ ನಿಮಗೆ ತಿಳಿಸ್ಕೊಡ್ತೀನಿ. ಲೈಕ್ 99.9% ಕನ್ಫರ್ಮ್ ಆಗಿದೆ, ಬಟ್ 1% ಕನ್ಫರ್ಮ್ ಆಗಿಲ್ಲ. ಸೊ ಏನಾದ್ರು ಕನ್ಫರ್ಮ್ ಆದರೆ ಮುಂದಿನ ಬರುವಂಥ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಾಂದರೆ ನೀವು ಇವತ್ತಿನ ಎಪಿಸೋಡ್ ನೋಡಬೇಕು ವೀಕ್ಷಕರೇ. ಸೊ ಧನುಷೇ ಆಲ್ಮೋಸ್ಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ ವೀಕ್ಷಕರೇ. ಇನ್ನು ನೆಕ್ಸ್ಟ್ ವಿಷಯಕ್ಕೆ ಬಂದರೆ ವೋಟಿಂಗ್ ರಿಸಲ್ಟ್ ಯಾರೆಲ್ಲ ಮೊದಲನೇ ಸ್ಥಾನದಲ್ಲಿರುತ್ತೆ, ಯಾರೆಲ್ಲ ಕೊನೆಯ ಸ್ಥಾನದಲ್ಲಿದೆ ಅಂತ ತಿಳಿಸ್ಕೊಡ್ತೀನಿ. ಇನ್ನು ಕೊನೆಯ ಸ್ಥಾನದಲ್ಲಿರೋದು ಯಾರಪ್ಪ ಅಂದರೆ ಅದು ವೀಕ್ಷಕರೇ, ಯಾರೆಲ್ಲ ಈ ವಾರ ಡೇಂಜರ್ ಝೋನಲ್ಲಿ ಇದ್ದಾರೆ, ಯಾರೆಲ್ಲ ಈ ವಾರ ಮನೆಯಿಂದ ಹೊರಗಡೆ ಹೋಗ್ಬೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸಂಪೂರ್ಣವಾಗಿ. ಸೊ ಇದೇ ರೀತಿ ಮಾಹಿತಿಗಾಗಿ ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಸೊ ಮೊದಲನೇ ಸ್ಥಾನದಲ್ಲಿ ಅದು ಯಾರು ಅಂತ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಕೊನೆಯ ಸ್ಥಾನದಲ್ಲಿ ಯಾರಿರುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಕೊನೆಯ ಸ್ಥಾನದಲ್ಲಿ ಅದು ಯಾರಪ್ಪ ಅಂದರೆ ಅದು ಧ್ರುವಂತ್ ಅವರು ವೀಕ್ಷಕರೇ. ಸೊ ಇವ್ರಿಗೆ ಲೈಕ್ ಎಷ್ಟಪ್ಪ ಓಟ್ ಸಿಕ್ಕಿದೆ ಅಂದರೆ 2 ಲಕ್ಷ ಓಟ್ಗಳು ಸಿಕ್ಕಿದೆ. ಸೊ ಇವರಂತೂ ಕಡಿಮೆ ಓಟ್ ಸಿಕ್ಕಿದೆ. ಸೊ ಈ ವಾರ ಇವ್ರು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು 4ನೇ ಸ್ಥಾನದಲ್ಲಿರೋದು ಧನುಷ್ ಅವರು. ಸೊ ಇವ್ರಿಗೂ ಸಹ ಕಡಿಮೆ ಓಟ್ ಸಿಕ್ಕಿದೆ, ಇವ್ರಿಗೂ ಸಹ 2.5 ಲಕ್ಷ ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು. ಇನ್ನು 3ನೇ ಸ್ಥಾನದಲ್ಲಿರೋದು ಯಾರಪ್ಪ ಅಂದರೆ ಅದು ಅಶ್ವಿನಿ ಅವರು ವೀಕ್ಷಕರೇ. ಸೊ ಇವ್ರಿಗೆ ಎಷ್ಟು ಓಟ್ ಸಿಕ್ಕಿರ್ಬೋದು ಅಂತ ಕಮೆಂಟ್ ಮಾಡಿದ್ರಿ ಅಂತ ಅನ್ಕೋತೀನಿ. ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಇವ್ರಿಗೆ ಎಷ್ಟು ಓಟ್ ಸಿಕ್ಕಿದೆ ಅಂತ. 2ನೇ ಸ್ಥಾನದಲ್ಲಿರೋದು ಯಾರಪ್ಪ ಅಂದರೆ ಅದು ಸ್ಪಂದನ ಅವರು ವೀಕ್ಷಕರೇ. ಸ್ಪಂದನ ಅವರು ಈ ವಾರ ಮನೆಯಿಂದ ಹೊರಗಡೆ ಹೋಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಏನಕ್ಕಪ್ಪ ಅಂದರೆ ಇವರಿಗೆ 5 ಲಕ್ಷ ಓಟ್ಗಳು ಸಿಕ್ಕಿದೆ ವೀಕ್ಷಕರೇ. ಸೊ ಅದೇ ರೀತಿಯಾಗಿ ಮೊದಲನೇ ಸ್ಥಾನದಲ್ಲಿ ಯಾರಪ್ಪ ಅಂದರೆ ಅದು ರಾಶಿಕ್ ಅವರು ವೀಕ್ಷಕರೇ. ಸೊ ಇವ್ರಿಗೆ ಎಷ್ಟಪ್ಪ ಓಟ್ ಸಿಕ್ಕಿದೆ ಅನ್ನೋದಾದರೆ ಸೊ ಇವ್ರಿಗೆ ಎಷ್ಟು ಓಟ್ಗಳು ಸಿಕ್ಕಿದೆ ಅಂತ ಆಮೇಲೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಅಶ್ವಿನಿ ಅವರಿಗೆ ಎಷ್ಟಪ್ಪ ಓಟ್ ಸಿಕ್ಕಿದೆ ಅಂತ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಅಶ್ವಿನಿ ಅವರಿಗೆ ಎಷ್ಟಪ್ಪ ಓಟ್ಗಳು ಸಿಕ್ಕಿದೆ ಅಂದರೆ ಅದು ಅಶ್ವಿನಿ ಅವ್ರಿಗೆ 3,34,000 ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು. ಇನ್ನು ವೀಕ್ಷಕರೇ ಮೊದಲನೇ ಸ್ಥಾನದಲ್ಲಿರುವ ರಾಶಿಕ್ ಅವ್ರಿಗೆ ಎಷ್ಟು ಓಟ್ಗಳು ಸಿಕ್ಕಿದೆ ಅನ್ನೋದಾದರೆ 7 ಲಕ್ಷ ಓಟ್ಗಳು ಸಿಕ್ಕಿದೆ ವೀಕ್ಷಕರೇ. ಸೊ ಇವರಂತೂ ಒಳ್ಳೆ ಲೀಡಿಂಗಲ್ಲಿ ಹೊಡಿತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಈ ವಾರ ಯಾರು ಮನೆಯಿಂದ ಹೊರಗಡೆ ಹೋಗಬೇಕು, ಯಾರಿಗೆ ನೀವು ವೋಟ್ ಮಾಡಿದ್ರಿ ಅಂತಾರೋ ಕಮೆಂಟ್ ಮಾಡಿ. ನಾನು ಸಹ ತಿಳ್ಕೊತೀನಿ ಸೊ ನೀವು ಯಾರಿಗೆ ವೋಟ್ ಮಾಡಿದ್ರಿ ಅಂತ. ಸೊ ನಾನೇನಾದ್ರು ಯಾರಿಗೆ ವೋಟ್ ಆಗಿದೆ ಅಂತ ನೀವು ಕೇಳಬೇಕು ಅಂದರೆ ಸೊ ದಯವಿಟ್ಟು ಕಮೆಂಟ್ ಮಾಡಿ ನೀವು ಯಾರಿಗೆ ವೋಟ್ ಮಾಡಿರಿ ಅಂತ. ಸೊ ಅದೇ ರೀತಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಷ್ಟು ದಿವಸ ಸಪೋರ್ಟ್ ಬರ್ತಾ ಇದ್ದೀರಾ, ನಾನು ನಿಮಗೆ ಯಾವಾಗಲೂ ಚಿರಋಣಿ ಆಗಿರ್ತೀನಿ ವೀಕ್ಷಕರೇ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಅವರು ಸಹ ಈ ಅಪ್ಡೇಟ್ ಬಗ್ಗೆ ತಿಳ್ಕೊಳ್ಳಿ, ಖುಷಿ ಪಡಲಿ ವೀಕ್ಷಕರೇ. ಎಲ್ಲರಿಗಿಂತ ಮುಂಚೆ ಅವ್ರು ತಿಳ್ಕೊಂಡ್ರು ಅಂತ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನಿಮಗೆ ನನ್ನ ಬಗ್ಗೆ ಏನೇ ಒಂದು ಡೌಟ್ಸ್ ಇದ್ದರೂ ಸೊ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಾನು ನಿಮಗೆ ಆನ್ಸರ್ನ ಕೊಡ್ತೀನಿ ವೀಕ್ಷಕರೇ. ಸೊ ದಯವಿಟ್ಟು ಕಮೆಂಟ್ ಮಾಡಿ, ನೋಡೋಣ ಎಷ್ಟು ಕಮೆಂಟ್ ಬರುತ್ತೆ ಅಂತ.